ಮೋಸ ಹೋದ ವ್ಯಕ್ತಿ, ಪೆಟ್ಟು ತಿಂದ ವ್ಯಕ್ತಿ ಯಾವತ್ತಿಗೂ ಸೇಡನ್ನು ತೀರಿಸಿಕೊಳ್ಳಲಿರಲು ಸಾಧ್ಯವೇ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವತ್ತೇ ಆಗಲಿ ನಾವು ಒಬ್ರಿಗೆ ಮೋಸ ಮಾಡ್ತಾಯಿದ್ದೀವಿ ಅಂದರೆ ಒಂದಲ್ಲ ಎರಡು ಸರಿ ಯೋಚನೆ ಮಾಡಬೇಕು. ಯಾವತ್ತೂ ಅವ್ರ ಸೇಡನ್ನ ತೀರಿಸ್ಕೊಂಡಲೇ ಇರಲ್ಲ. ಅವ್ರು ಯೋಚನೆ ಮಾಡ್ತಾನೆ ಇರ್ತಾರೆ, ಯಾವ ದಾರಿಯಲ್ಲಿ ನಾವು ಸೇಡನ್ನ ತೀರಿಸ್ಕೊಳ್ಳೋದು ಅಂತೇಳಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಂತದ್ನ. ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು, ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು, ಇವತ್ತು ನನ್ನ ಮಕ್ಕಳು ಸ್ಕೂಲಿಗೆ ಹೊರಟಿದ್ದಾರೆ. ಅವ್ರಿಗೊಂದು ಸ್ವಲ್ಪ ತಿಂಡಿ ಮಾಡೋಣ ಅಂತ ಬಂದೀನಿ. ಅದಕ್ಕೆ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್: ಹುರ್ಗಡ್ಲೆ, ಹುರಿದಿರೋಂಥ ಶೇಂಗಾ, ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಮೊಸರು, ಸಕ್ಕರೆ, ಉಪ್ಪು, ಇದಿಷ್ಟನ್ನು ಸೇರಿಸ್ಕೊಂಡು ರುಬ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಮಗಳು ಅಷ್ಟೊತ್ತಿಗೆ ರೆಡಿಯಾಗಿ ಬಂದಳು. ಈಗ ನನ್ನ ಮಗಳಿಗೆ ತಲೆ ಬಚ್ಚಿ ಎಲ್ಲ ರೆಡಿ ಮಾಡಿದೆ. ಎರಡು ಮಕ್ಕಳು ಹಾಗೆ ಬಂದು ತೀಟೆ ಮಾಡ್ತಾ ಇದ್ಲು. ನಮ್ಮ ಪಿಂಕು ಅವ್ರ ಅಕ್ಕನಿಗೆ ವಾದ ಮಾಡ್ಕೊಂಡು ಅದು ಇದು ಹೇಳ್ಕೊಂಡು ಸರಿ ಅಂತ ಅವ್ರನ್ನ ರೆಡಿ ಮಾಡಿಬಿಟ್ಬಿಟ್ಟು ತಿಂಡಿ ಹಾಕ್ಕೊಟ್ಟೆ. ಸ್ಕೂಲಿಗೆ ಹೊರಟರು. ಅಕ್ಕ ತಂಗಿ ಇಬ್ಬರು ಸ್ಕೂಲಿಗೆ ಹೊರಟ್ಮೇಲೆ ನಾನು ಒಂದೊಳ್ಳೆ ಕಾಫಿ ಮಾಡ್ಕೊಂಡು ಕುಡಿದೆ.